ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನೀವು ಈ ದಿನ ನೋಡ್ತಾ ಇರೋದು ಇದು ಗಾಂಧಾರಿ ಮೆಣಸು, ಚುರುಕ್ ಮೆಣಸು ಮತ್ತು ಜೀರಿಗೆ ಮೆಣಸು ಅಂತ ಕರೆಯುವಂಥ ಒಂದು ಮೆಣಸಿನ ಜಾತಿ. ಇದು ಕೇವಲ ಬರುವಂಥದ್ದು ಸುಮಾರು 1 ರಿಂದ 1.5 ಇಂಚ್ ಉದ್ದ ಬರುತ್ತೆ ಅಷ್ಟೇ. ಆದರೆ ನನ್ನಲ್ಲಿರೋ ವೆರೈಟಿ ಇದು ಆರಾಮಾಗಿ ಚಾಕಲ್ಲಿ 2 ಭಾಗ ಮಾಡ್ಬೋದು. ಇನ್ನೊಂದು ವೆರೈಟಿ ಬರುತ್ತೆ ತುಂಬ ಚಿಕ್ಕದು, ಅದನ್ನು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ವೆರೈಟಿ ಗಿಡ ನೋಡ್ತಿರೋದು ಇದು ಸುಮಾರು ರೈತರೆ ಇದು 2 ವರ್ಷದ ಗಾಂಧಾರಿ ಮೆಣಸಿನ ಗಿಡ. ನನ್ನಲ್ಲಿರುವಂಥದ್ದು 3-3.5 ವರ್ಷ ಆಗಿರುವಂಥ ಗಾಂಧಾರಿ ಮೆಣಸಿನ ಗಿಡನೂ ಇರುತ್ತೆ. ಇದು ಇಡೀ ವರ್ಷಾನ್ ಪೂರ್ತಿಯಲ್ಲಿ ಕಡಿಮೆ ಅಂದ್ರೂ 8 ರಿಂದ 9 ತಿಂಗಳು 10 ತಿಂಗಳವರೆಗೂ ಸತತವಾಗಿ ಕಾಯಿ ಕೊಡ್ತಾ ಇರುತ್ತೆ. 2 ತಿಂಗಳು ಇದು ರೆಸ್ಟ್ ಪೀರಿಯಡ್ಗೆ ಹೋಗುತ್ತೆ. ಹಾಗಂತ ಗಿಡ ಪೂರ್ತಿ ಎಲೆನೆಲ್ಲ ಉದುರಿಸ್ಬಿಟ್ಟು ಬಾಡಿದ ರೀತಿ ಕಾಣುತ್ತೆ ನಮಗೆ. ಆದರೆ ಗಿಡ ಹೋಯ್ತು ಅಂತ ಯಾರೂ ಕೂಡ ಕಿತ್ತಾಕ್ಬೇಡಿ. ಇದು ಸುಮಾರು ಇದ್ರದ್ದು ಆಯಸ್ಸಿರೋದು ಸುಮಾರು 6-7 ವರ್ಷದ ಮೇಲೆ ಬರುತ್ತೆ ಅಂತ ಅಂತಾರೆ. ಬಟ್ ನನ್ನಲ್ಲಿರೋದು 3 ವರ್ಷದ್ದು ಗಾಂಧಾರಿ ಮೆಣಸಿನ ಗಿಡಗಳಿದೆ. ನೋಡಿ, ಇದರಲ್ಲಿ ವರ್ಷಂಪೂರ್ತಿ ಬರುತ್ತೆ ಅನ್ನೋದಕ್ಕೆ ನೋಡಿ, ಇಲ್ಲಿ ಹೂಗಳು ಈಗ ತಾನೇ ಮೊಗ್ಗು ಬರ್ತಾ ಇದೆ. ಇಲ್ಲಿ ಹೂವಿದೆ ಮತ್ತು ಇಲ್ಲಿ ಕಾಯಿ ಇದೆ. ಮತ್ತು ಇಲ್ಲಿ ನೋಡಿ ಹಲವಾರು ಹಣ್ಣುಗಳಿದ್ದಾವೆ, ಮೆಣಸಿನ್ಕಾಯಿ ಹಣ್ಣುಗಳು. ಇದನ್ನು ನಾನು ಹೇಗೆ ವೃದ್ಧಿ ಮಾಡಿಕೊಂಡೆ ಅಂದರೆ, ಕೇವಲ ಈ ರೀತಿಯಾದ ಹಣ್ಣಾಗಿರುವಂಥ 3 ಮೆಣಸಿನ್ಕಾಯಿನ ತಂದುಬಿಟ್ಟು ರಿಕ್ವೆಸ್ಟ್ ಮಾಡಿ ಬೇರೆಯವ್ರ ಹತ್ರ ಇಸ್ಕೊಬಂದು ನಾನು ಇದರಲ್ಲಿ ಸುಮಾರು 150 ರಿಂದ 200 ಗಿಡಗಳನ್ನ ಈ ರೀತಿ ಗಾಂಧಾರಿ ಮೆಣಸಿನ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀನಿ. ಕೇವಲ ರೈತರು ಇಂಥದ್ದೊಂದು ಸುಮಾರು 4-5 ಗಿಡಗಳನ್ನ ಬೆಳೆಸ್ಕೊಂಡ್ರೂ ಕೂಡ ಅತ್ಯುತ್ತಮವಾಗಿ ನಮ್ಮಲ್ಲಿ ಮನೆಗೆ ಬೇಕಾದಷ್ಟು ಮೆಣಸಿನ್ಕಾಯಿ ಬರ್ತವೆ. ಈ ಮೆಣಸಿನ್ಕಾಯಿನ ತಿನ್ನೋದ್ರಿಂದ ನಮ್ಮಲ್ಲಿ ಈ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆಗಳಾಗಿರ್ಬೋದು, ಕೆಲವೊಬ್ಬರಿಗೆ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಈ ರೀತಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಎಲ್ಲದರಿಗಿಂತ ನಮ್ಮ ಸಹಜ ಕೃಷಿಗೆ ಇದು ಯಾವುದೇ ಇದಕ್ಕೂ ಏಳು ಮಾಡಿಸಿದಂಥ ಇದೊಂದು ತಳಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಎಲ್ಲೂ ಕೂಡ ಒಂದು ಹುಳ ಕೂಡ ತಿಂದಿಲ್ಲ. ಇದನ್ನು ಮೆಣಸಿನ್ಕಾಯಿಗಳ್ನ ಒಂದು ಹುಳ ಕೂಡ ತಿಂದಿಲ್ಲ, ಅಷ್ಟು ಉತ್ಕೃಷ್ಟವಾಗಿ ಇದ್ದಾವೆ ಇವು. ಇಂಥ ಗಿಡಗಳ್ನ ನಮ್ಮಲ್ಲಿ ಬೆಳೆಸ್ಕೋಬೇಕು. ಯಾಕೆಂದರೆ ಇದಕ್ಕೆ ರೋಗಗಳೇ ಬಂದಿಲ್ಲ ಇವತ್ತಿನವರೆಗೂ. ನನ್ನ ತೋಟದಲ್ಲಿ ಈ ಮೆಣಸಿನ್ಕಾಯಿಗೆ 2-2.5 ವರ್ಷದ ಗಿಡಗಳಿಗೂ ಕೂಡ ಒಂದು ರೋಗ ಕೂಡ ಬಂದಿಲ್ಲ. ಅಷ್ಟು ಚೆನ್ನಾಗಿ ಕಾಯಿಗಳ್ನ ಬಿಡ್ತಾ ಇದೆ. ಹಾಗಾಗಿ ರೈತರು ಇಂಥದನ್ನು ನಮ್ಮಲ್ಲಿ ಬೆಳೆಸ್ಕೋಬೋದು. ಇದು ಎಕ್ಸ್ಪೆಷಲಿ ಇದು ಬಿಸಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೆರಳಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಮೇಲ್ಗಡೆ ಫುಲ್ಲು ಮಾವಿ ಮರ, ಹಲಸಿ ಮರ, ಈ ರೀತಿ ಮರಗಳಿದೆ. ಇದ್ರ ತಳಭಾಗದಲ್ಲಿ ಹಾಕಿರೋದು ಇದು. ಹಾಗಾಗಿ ನೆರಳಲ್ಲೂ ಕೂಡ ಚೆನ್ನಾಗಿ ಬರುತ್ತೆ, ಬಿಸಿಲಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೋಬೋದು. ಆಸಕ್ತಿ ಇದ್ದಂಥ ರೈತರುಗಳು ಈ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಬೇಕಾದರೆ ಬೀಜಗಳನ್ನು ತಗೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.